ಕೊಟ್ಟವರಿಗೆ ಬಹುಮಾನ ಕೊಡ್ತೀವಿ. 20 ಲಕ್ಷ ಬಂಪರ್ ಬಹುಮಾನ ಕೊಡ್ತೀವಿ. ಇವರ ಸುಳಿವು ಕೊಟ್ಟವರಿಗೆ ಅಂತ ಖಂಡಿತವಾಗ್ಲೂ ಡೌಟೇ ಇಲ್ಲ. ಅದರಲ್ಲಿ ಕೇಂದ್ರ ಸರ್ಕಾರ ಅವರನ್ನ ಬಹುಮಾನಿಸುತ್ತೆ. ಸುಳಿವು ಕೊಟ್ಟವರ ಗುರುತನ್ನ ಗೌಪ್ಯವಾಗಿ ಇಡಲಾಗುತ್ತೆ. ಯಾವುದೇ ಕಾರಣಕ್ಕೂ ಯಾರು ಸುಳಿವು ಕೊಟ್ಟರು ಅನ್ನೋದನ್ನ ಹೇಳಲ್ಲ. ಯಾವ ಉಗ್ರರು ಪಹಲ್ಗಾಮ್ನಲ್ಲಿ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ್ರು ಅವರನ್ನ ಕೂಡ ಹಿಡಿಲೇಬೇಕು. ಕೇವಲ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಷ್ಟೇ ಅಲ್ಲ, ಈ 4 ಜನ ಅವ್ರು ಎಲ್ಲ ಅಡಗಿದ್ದಾರೆ ನೋಡಿ, ಅವ್ರನ್ನ ಹಿಡಿಬೇಕು. ಖಂಡಿತವಾಗ್ಲೂ ಭಾರತ ಅವರ ಹಿಂದೆ ಬೀಳುತ್ತೆ. ಎಷ್ಟು ದಿನ ಅಂತ ಬಚ್ಚಿಟ್ಕೋತಾರೆ? ನಮ್ಮ ಗುಪ್ತಚರ ಇಲಾಖೆ, ನಮ್ಮ ಸೈನ್ಯ, ನಮ್ಮ ಭದ್ರತಾ ಪಡೆಗಳು, ನಮ್ಮ ಸರ್ಚಿಂಗ್ ಕಾರ್ಯಾಚರಣೆ ಸಾಕಷ್ಟು ಬಲವಾಗಿದೆ. ರೈಟ್, ಲೆಟ್ ಮಿ ಗೋ ಬ್ಯಾಕ್ ಟು ಅಭಿಷೇಕ್. ಈ 4 ಜನ ಇನ್ನೂ ಸಿಕ್ಕಿಲ್ಲ. ಕೊಟ್ಟವರಿಗೆ ಬಹುಮಾನ ಕೊಡ್ತೀವಿ. 20 ಲಕ್ಷ ಬಂಪರ್ ಬಹುಮಾನ ಕೊಡ್ತೀವಿ. ಇವರ ಸುಳಿವು ಕೊಟ್ಟವರಿಗೆ ಅಂತ ಖಂಡಿತವಾಗ್ಲೂ ಡೌಟೇ ಇಲ್ಲ. ಅದರಲ್ಲಿ ಕೇಂದ್ರ ಸರ್ಕಾರ ಅವರನ್ನ ಬಹುಮಾನಿಸುತ್ತೆ. ಸುಳಿವು ಕೊಟ್ಟವರ ಗುರುತನ್ನ ಗೌಪ್ಯವಾಗಿ ಇಡಲಾಗುತ್ತೆ. ಯಾವುದೇ ಕಾರಣಕ್ಕೂ ಯಾರು ಸುಳಿವು ಕೊಟ್ಟರು ಅನ್ನೋದನ್ನ ಹೇಳಲ್ಲ. ಯಾವ ಉಗ್ರರು ಪಹಲ್ಗಾಮ್ನಲ್ಲಿ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ್ರು ಅವರನ್ನು ಕೂಡ ಹಿಡಿಲೇಬೇಕು. ಕೇವಲ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಷ್ಟೇ ಅಲ್ಲ, ಈ 4 ಜನ ಅವ್ರು ಎಲ್ಲ ಅಡಗಿದ್ದಾರೆ ನೋಡಿ, ಅವ್ರನ್ನ ಹಿಡಿಬೇಕು. ಖಂಡಿತವಾಗ್ಲೂ ಭಾರತ ಅವರ ಹಿಂದೆ ಬೀಳುತ್ತೆ. ಎಷ್ಟು ದಿನ ಅಂತ ಬಚ್ಚಿಟ್ಕೋತಾರೆ? ನಮ್ಮ ಗುಪ್ತಚರ ಇಲಾಖೆ, ನಮ್ಮ ಸೈನ್ಯ, ನಮ್ಮ ಭದ್ರತಾ ಪಡೆಗಳು, ನಮ್ಮ ಸರ್ಚಿಂಗ್ ಕಾರ್ಯಾಚರಣೆ ಸಾಕಷ್ಟು ಬಲವಾಗಿದೆ. ರೈಟ್, ಲೆಟ್ ಮಿ ಗೋ ಬ್ಯಾಕ್ ಟು ಅಭಿಷೇಕ್. ಈ 4 ಜನ ಇನ್ನೂ ಸಿಕ್ಕಿಲ್ಲ. ಕೊಟ್ಟವರಿಗೆ ಬಹುಮಾನ ಕೊಡ್ತೀವಿ. 20 ಲಕ್ಷ ಬಂಪರ್ ಬಹುಮಾನ ಕೊಡ್ತೀವಿ. ಇವರ ಸುಳಿವು ಕೊಟ್ಟವರಿಗೆ ಅಂತ ಖಂಡಿತವಾಗ್ಲೂ ಡೌಟೇ ಇಲ್ಲ. ಅದರಲ್ಲಿ ಕೇಂದ್ರ ಸರ್ಕಾರ ಅವರನ್ನ ಬಹುಮಾನಿಸುತ್ತೆ. ಸುಳಿವು ಕೊಟ್ಟವರ ಗುರುತನ್ನ ಗೌಪ್ಯವಾಗಿ ಇಡಲಾಗುತ್ತೆ. ಯಾವುದೇ ಕಾರಣಕ್ಕೂ ಯಾರು ಸುಳಿವು ಕೊಟ್ಟರು ಅನ್ನೋದನ್ನ ಹೇಳಲ್ಲ. ಯಾವ ಉಗ್ರರು ಪಹಲ್ಗಾಮ್ನಲ್ಲಿ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ್ರು ಅವರನ್ನು ಕೂಡ ಹಿಡಿಲೇಬೇಕು. ಕೇವಲ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಷ್ಟೇ ಅಲ್ಲ, ಈ 4 ಜನ ಅವ್ರು ಎಲ್ಲ ಅಡಗಿದ್ದಾರೆ ನೋಡಿ, ಅವ್ರನ್ನ ಹಿಡಿಬೇಕು. ಖಂಡಿತವಾಗ್ಲೂ ಭಾರತ ಅವರ ಹಿಂದೆ ಬೀಳುತ್ತೆ. ಎಷ್ಟು ದಿನ ಅಂತ ಬಚ್ಚಿಟ್ಕೋತಾರೆ? ನಮ್ಮ ಗುಪ್ತಚರ ಇಲಾಖೆ, ನಮ್ಮ ಸೈನ್ಯ, ನಮ್ಮ ಭದ್ರತಾ ಪಡೆಗಳು, ನಮ್ಮ ಸರ್ಚಿಂಗ್ ಕಾರ್ಯಾಚರಣೆ ಸಾಕಷ್ಟು ಬಲವಾಗಿದೆ. ರೈಟ್, ಲೆಟ್ ಮಿ ಗೋ ಬ್ಯಾಕ್ ಟು ಅಭಿಷೇಕ್. ಈ 4 ಜನ ಇನ್ನೂ ಸಿಕ್ಕಿಲ್ಲ. ಕೊಟ್ಟವರಿಗೆ ಬಹುಮಾನ ಕೊಡ್ತೀವಿ. 20 ಲಕ್ಷ ಬಂಪರ್ ಬಹುಮಾನ ಕೊಡ್ತೀವಿ. ಇವರ ಸುಳಿವು ಕೊಟ್ಟವರಿಗೆ ಅಂತ ಖಂಡಿತವಾಗ್ಲೂ ಡೌಟೇ ಇಲ್ಲ. ಅದರಲ್ಲಿ ಕೇಂದ್ರ ಸರ್ಕಾರ ಅವರನ್ನ ಬಹುಮಾನಿಸುತ್ತೆ. ಸುಳಿವು ಕೊಟ್ಟವರ ಗುರುತನ್ನ ಗೌಪ್ಯವಾಗಿ ಇಡಲಾಗುತ್ತೆ. ಯಾವುದೇ ಕಾರಣಕ್ಕೂ ಯಾರು ಸುಳಿವು ಕೊಟ್ಟರು ಅನ್ನೋದನ್ನ ಹೇಳಲ್ಲ. ಯಾವ ಉಗ್ರರು ಪಹಲ್ಗಾಮ್ನಲ್ಲಿ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ್ರು ಅವರನ್ನು ಕೂಡ ಹಿಡಿಲೇಬೇಕು. ಕೇವಲ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಷ್ಟೇ ಅಲ್ಲ, ಈ 4 ಜನ ಅವ್ರು ಎಲ್ಲ ಅಡಗಿದ್ದಾರೆ ನೋಡಿ, ಅವ್ರನ್ನ ಹಿಡಿಬೇಕು. ಖಂಡಿತವಾಗ್ಲೂ ಭಾರತ ಅವರ ಹಿಂದೆ ಬೀಳುತ್ತೆ. ಎಷ್ಟು ದಿನ ಅಂತ ಬಚ್ಚಿಟ್ಕೋತಾರೆ? ನಮ್ಮ ಗುಪ್ತಚರ ಇಲಾಖೆ, ನಮ್ಮ ಸೈನ್ಯ, ನಮ್ಮ ಭದ್ರತಾ ಪಡೆಗಳು, ನಮ್ಮ ಸರ್ಚಿಂಗ್ ಕಾರ್ಯಾಚರಣೆ ಸಾಕಷ್ಟು ಬಲವಾಗಿದೆ. ರೈಟ್, ಲೆಟ್ ಮಿ ಗೋ ಬ್ಯಾಕ್ ಟು ಅಭಿಷೇಕ್. ಈ 4 ಜನ ಇನ್ನೂ ಸಿಕ್ಕಿಲ್ಲ. ಕೊಟ್ಟವರಿಗೆ ಬಹುಮಾನ ಕೊಡ್ತೀವಿ. 20 ಲಕ್ಷ ಬಂಪರ್ ಬಹುಮಾನ ಕೊಡ್ತೀವಿ. ಇವರ ಸುಳಿವು ಕೊಟ್ಟವರಿಗೆ ಅಂತ ಖಂಡಿತವಾಗ್ಲೂ ಡೌಟೇ ಇಲ್ಲ. ಅದರಲ್ಲಿ ಕೇಂದ್ರ ಸರ್ಕಾರ ಅವರನ್ನ ಬಹುಮಾನಿಸುತ್ತೆ. ಸುಳಿವು ಕೊಟ್ಟವರ ಗುರುತನ್ನ ಗೌಪ್ಯವಾಗಿ ಇಡಲಾಗುತ್ತೆ. ಯಾವುದೇ ಕಾರಣಕ್ಕೂ ಯಾರು ಸುಳಿವು ಕೊಟ್ಟರು ಅನ್ನೋದನ್ನ ಹೇಳಲ್ಲ. ಯಾವ ಉಗ್ರರು ಪಹಲ್ಗಾಮ್ನಲ್ಲಿ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ್ರು ಅವರನ್ನ ಕೂಡ ಹಿಡಿಲೇಬೇಕು. ಕೇವಲ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಷ್ಟೇ ಅಲ್ಲ, ಈ 4 ಜನ ಅವ್ರು ಎಲ್ಲ ಅಡಗಿದ್ದಾರೆ ನೋಡಿ, ಅವ್ರನ್ನ ಹಿಡಿಬೇಕು. ಖಂಡಿತವಾಗ್ಲೂ ಭಾರತ ಅವರ ಹಿಂದೆ ಬೀಳುತ್ತೆ. ಎಷ್ಟು ದಿನ ಅಂತ ಬಚ್ಚಿಟ್ಕೋತಾರೆ? ನಮ್ಮ ಗುಪ್ತಚರ ಇಲಾಖೆ, ನಮ್ಮ ಸೈನ್ಯ, ನಮ್ಮ ಭದ್ರತಾ ಪಡೆಗಳು, ನಮ್ಮ ಸರ್ಚಿಂಗ್ ಕಾರ್ಯಾಚರಣೆ ಸಾಕಷ್ಟು ಬಲವಾಗಿದೆ. ರೈಟ್, ಲೆಟ್ ಮಿ ಗೋ ಬ್ಯಾಕ್ ಟು ಅಭಿಷೇಕ್. ಈ 4 ಜನ ಇನ್ನೂ ಸಿಕ್ಕಿಲ್ಲ. ಕೊಟ್ಟವರಿಗೆ ಬಹುಮಾನ ಕೊಡ್ತೀವಿ. 20 ಲಕ್ಷ ಬಂಪರ್ ಬಹುಮಾನ ಕೊಡ್ತೀವಿ. ಇವರ ಸುಳಿವು ಕೊಟ್ಟವರಿಗೆ ಅಂತ ಖಂಡಿತವಾಗ್ಲೂ ಡೌಟೇ ಇಲ್ಲ. ಅದರಲ್ಲಿ ಕೇಂದ್ರ ಸರ್ಕಾರ ಅವರನ್ನ ಬಹುಮಾನಿಸುತ್ತೆ. ಸುಳಿವು ಕೊಟ್ಟವರ ಗುರುತನ್ನ ಗೌಪ್ಯವಾಗಿ ಇಡಲಾಗುತ್ತೆ. ಯಾವುದೇ ಕಾರಣಕ್ಕೂ ಯಾರು ಸುಳಿವು ಕೊಟ್ಟರು ಅನ್ನೋದನ್ನ ಹೇಳಲ್ಲ. ಯಾವ ಉಗ್ರರು ಪಹಲ್ಗಾಮ್ನಲ್ಲಿ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ್ರು
ಅವರನ್ನ ಕೂಡ ಹಿಡಿಲೇಬೇಕು. ಕೇವಲ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಷ್ಟೇ ಅಲ್ಲ, ಈ 4 ಜನ ಅವ್ರು ಎಲ್ಲ ಅಡಗಿದ್ದಾರೆ ನೋಡಿ, ಅವ್ರನ್ನ ಹಿಡಿಬೇಕು. ಖಂಡಿತವಾಗ್ಲೂ ಭಾರತ ಅವರ ಹಿಂದೆ ಬೀಳುತ್ತೆ. ಎಷ್ಟು ದಿನ ಅಂತ ಬಚ್ಚಿಟ್ಕೋತಾರೆ? ನಮ್ಮ ಗುಪ್ತಚರ ಇಲಾಖೆ, ನಮ್ಮ ಸೈನ್ಯ, ನಮ್ಮ ಭದ್ರತಾ ಪಡೆಗಳು, ನಮ್ಮ ಸರ್ಚಿಂಗ್ ಕಾರ್ಯಾಚರಣೆ ಸಾಕಷ್ಟು ಬಲವಾಗಿದೆ. ರೈಟ್, ಲೆಟ್ ಮಿ ಗೋ ಬ್ಯಾಕ್ ಟು ಅಭಿಷೇಕ್. ಈ 4 ಜನ ಇನ್ನೂ ಸಿಕ್ಕಿಲ್ಲ. ಕೊಟ್ಟವರಿಗೆ ಬಹುಮಾನ ಕೊಡ್ತೀವಿ, 20 ಲಕ್ಷ ಬಂಪರ್ ಬಹುಮಾನ ಕೊಡ್ತೀವಿ, ಇವರ ಸುಳಿವು ಕೊಟ್ಟವರಿಗೆ ಅಂತ ಖಂಡಿತವಾಗ್ಲೂ ಡೌಟೇ ಇಲ್ಲ. ಅದರಲ್ಲಿ ಕೇಂದ್ರ ಸರ್ಕಾರ ಅವರನ್ನ ಬಹುಮಾನಿಸುತ್ತೆ. ಸುಳಿವು ಕೊಟ್ಟವರ ಗುರುತನ್ನ ಗೌಪ್ಯವಾಗಿ ಇಡಲಾಗುತ್ತೆ. ಯಾವುದೇ ಕಾರಣಕ್ಕೂ ಯಾರು ಸುಳಿವು ಕೊಟ್ಟರು ಅನ್ನೋದನ್ನ ಹೇಳಲ್ಲ. ಯಾವ ಉಗ್ರರು ಪಹಲ್ಗಾಮ್ನಲ್ಲಿ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ್ರು ಅವರನ್ನು ಕೂಡ ಹಿಡಿಲೇಬೇಕು. ಕೇವಲ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಷ್ಟೇ ಅಲ್ಲ, ಈ 4 ಜನ ಅವ್ರು ಎಲ್ಲ ಅಡಗಿದ್ದಾರೆ ನೋಡಿ, ಅವ್ರನ್ನ ಹಿಡಿಬೇಕು. ಖಂಡಿತವಾಗ್ಲೂ ಭಾರತ ಅವರ ಹಿಂದೆ ಬೀಳುತ್ತೆ. ಎಷ್ಟು ದಿನ ಅಂತ ಬಚ್ಚಿಟ್ಕೋತಾರೆ? ನಮ್ಮ ಗುಪ್ತಚರ ಇಲಾಖೆ, ನಮ್ಮ ಸೈನ್ಯ, ನಮ್ಮ ಭದ್ರತಾ ಪಡೆಗಳು, ನಮ್ಮ ಸರ್ಚಿಂಗ್ ಕಾರ್ಯಾಚರಣೆ ಸಾಕಷ್ಟು ಬಲವಾಗಿದೆ. ರೈಟ್, ಲೆಟ್ ಮಿ ಗೋ ಬ್ಯಾಕ್ ಟು ಅಭಿಷೇಕ್. ಈ 4 ಜನ ಇನ್ನೂ ಸಿಕ್ಕಿಲ್ಲ. ಕೊಟ್ಟವರಿಗೆ ಬಹುಮಾನ ಕೊಡ್ತೀವಿ, 20 ಲಕ್ಷ ಬಂಪರ್ ಬಹುಮಾನ ಕೊಡ್ತೀವಿ, ಇವರ ಸುಳಿವು ಕೊಟ್ಟವರಿಗೆ ಅಂತ ಖಂಡಿತವಾಗ್ಲೂ ಡೌಟೇ ಇಲ್ಲ. ಅದರಲ್ಲಿ ಕೇಂದ್ರ ಸರ್ಕಾರ ಅವರನ್ನ ಬಹುಮಾನಿಸುತ್ತೆ. ಸುಳಿವು ಕೊಟ್ಟವರ ಗುರುತನ್ನ ಗೌಪ್ಯವಾಗಿ ಇಡಲಾಗುತ್ತೆ. ಯಾವುದೇ ಕಾರಣಕ್ಕೂ ಯಾರು ಸುಳಿವು ಕೊಟ್ಟರು ಅನ್ನೋದನ್ನ ಹೇಳಲ್ಲ. ಯಾವ ಉಗ್ರರು ಪಹಲ್ಗಾಮ್ನಲ್ಲಿ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ್ರು ಅವರನ್ನು ಕೂಡ ಹಿಡಿಲೇಬೇಕು. ಕೇವಲ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಷ್ಟೇ ಅಲ್ಲ, ಈ 4 ಜನ ಅವ್ರು ಎಲ್ಲ ಅಡಗಿದ್ದಾರೆ ನೋಡಿ, ಅವ್ರನ್ನ ಹಿಡಿಬೇಕು. ಖಂಡಿತವಾಗ್ಲೂ ಭಾರತ ಅವರ ಹಿಂದೆ ಬೀಳುತ್ತೆ. ಎಷ್ಟು ದಿನ ಅಂತ ಬಚ್ಚಿಟ್ಕೋತಾರೆ? ನಮ್ಮ ಗುಪ್ತಚರ ಇಲಾಖೆ, ನಮ್ಮ ಸೈನ್ಯ, ನಮ್ಮ ಭದ್ರತಾ ಪಡೆಗಳು, ನಮ್ಮ ಸರ್ಚಿಂಗ್ ಕಾರ್ಯಾಚರಣೆ ಸಾಕಷ್ಟು ಬಲವಾಗಿದೆ. ರೈಟ್, ಲೆಟ್ ಮಿ ಗೋ ಬ್ಯಾಕ್ ಟು ಅಭಿಷೇಕ್. ಈ 4 ಜನ ಇನ್ನೂ ಸಿಕ್ಕಿಲ್ಲ. ಕೊಟ್ಟವರಿಗೆ ಬಹುಮಾನ ಕೊಡ್ತೀವಿ, 20 ಲಕ್ಷ ಬಂಪರ್ ಬಹುಮಾನ ಕೊಡ್ತೀವಿ, ಇವರ ಸುಳಿವು ಕೊಟ್ಟವರಿಗೆ ಅಂತ ಖಂಡಿತವಾಗ್ಲೂ ಡೌಟೇ ಇಲ್ಲ. ಅದರಲ್ಲಿ ಕೇಂದ್ರ ಸರ್ಕಾರ ಅವರನ್ನ ಬಹುಮಾನಿಸುತ್ತೆ. ಸುಳಿವು ಕೊಟ್ಟವರ ಗುರುತನ್ನ ಗೌಪ್ಯವಾಗಿ ಇಡಲಾಗುತ್ತೆ. ಯಾವುದೇ ಕಾರಣಕ್ಕೂ ಯಾರು ಸುಳಿವು ಕೊಟ್ಟರು ಅನ್ನೋದನ್ನ ಹೇಳಲ್ಲ. ಯಾವ ಉಗ್ರರು ಪಹಲ್ಗಾಮ್ನಲ್ಲಿ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ್ರು ಅವರನ್ನು ಕೂಡ ಹಿಡಿಲೇಬೇಕು. ಕೇವಲ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಷ್ಟೇ ಅಲ್ಲ, ಈ 4 ಜನ ಅವ್ರು ಎಲ್ಲ ಅಡಗಿದ್ದಾರೆ ನೋಡಿ, ಅವ್ರನ್ನ ಹಿಡಿಬೇಕು. ಖಂಡಿತವಾಗ್ಲೂ ಭಾರತ ಅವರ ಹಿಂದೆ ಬೀಳುತ್ತೆ. ಎಷ್ಟು ದಿನ ಅಂತ ಬಚ್ಚಿಟ್ಕೋತಾರೆ? ನಮ್ಮ ಗುಪ್ತಚರ ಇಲಾಖೆ, ನಮ್ಮ ಸೈನ್ಯ, ನಮ್ಮ ಭದ್ರತಾ ಪಡೆಗಳು, ನಮ್ಮ ಸರ್ಚಿಂಗ್ ಕಾರ್ಯಾಚರಣೆ ಸಾಕಷ್ಟು ಬಲವಾಗಿದೆ. ರೈಟ್, ಲೆಟ್ ಮಿ ಗೋ ಬ್ಯಾಕ್ ಟು ಅಭಿಷೇಕ್. ಈ 4 ಜನ ಇನ್ನೂ ಸಿಕ್ಕಿಲ್ಲ. ಕೊಟ್ಟವರಿಗೆ ಬಹುಮಾನ ಕೊಡ್ತೀವಿ, 20 ಲಕ್ಷ ಬಂಪರ್ ಬಹುಮಾನ ಕೊಡ್ತೀವಿ, ಇವರ ಸುಳಿವು ಕೊಟ್ಟವರಿಗೆ ಅಂತ ಖಂಡಿತವಾಗ್ಲೂ ಡೌಟೇ ಇಲ್ಲ. ಅದರಲ್ಲಿ ಕೇಂದ್ರ ಸರ್ಕಾರ ಅವರನ್ನ ಬಹುಮಾನಿಸುತ್ತೆ. ಸುಳಿವು ಕೊಟ್ಟವರ ಗುರುತನ್ನ ಗೌಪ್ಯವಾಗಿ ಇಡಲಾಗುತ್ತೆ. ಯಾವುದೇ ಕಾರಣಕ್ಕೂ ಯಾರು ಸುಳಿವು ಕೊಟ್ಟರು ಅನ್ನೋದನ್ನ ಹೇಳಲ್ಲ. ಯಾವ ಉಗ್ರರು ಪಹಲ್ಗಾಮ್ನಲ್ಲಿ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ್ರು ಅವರನ್ನು ಕೂಡ ಹಿಡಿಲೇಬೇಕು. ಕೇವಲ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಷ್ಟೇ ಅಲ್ಲ, ಈ 4